ಹುಣಸೂರು ತಾಲೂಕಿನ ಕಪ್ಪನಕಟ್ಟೆ ಹಾಡಿಯಲ್ಲಿ ಭಗವಾನ್ ಬಿರ್ಸಾ ಮುಂಡರ 150ನೇ ಜಯಂತಿಯ ಪ್ರಯುಕ್ತ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ವನವಾಸಿ ಕಲ್ಯಾಣ ಸಂಸ್ಥೆ ಹಾಗೂ ಕಪ್ಪನಕಟ್ಟೆ ಹಾಡಿಯ ಯುವಕರ ಬಳಗ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ 27-28ರಂದು ಆಯೋಜನೆ ಮಾಡಲಾಗಿತ್ತು. ಕಪ್ಪನಕಟ್ಟೆ ಹಾಡಿಯಲ್ಲಿ ಸಂಪೂರ್ಣವಾಗಿ ಜೇನು ಕುರುಬ ಜನಾಂಗ ವಾಸವಾಗಿದ್ದು, ಅವರಲ್ಲಿ 85% ಕುಟುಂಬಗಳು ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸುತ್ತಿದ್ದಾರೆ. ಮತಾಂತರವನ್ನು ತಡೆಯುವ ಹಾಗೂ ಮಾತೃ ಧರ್ಮಕ್ಕೆ ಮರಳಿ ಕರೆತರುವ ಉದ್ದೇಶದಿಂದ ಈ ಹಾಡಿಯಲ್ಲಿ 2-3 ವರ್ಷಕ್ಕೊಮ್ಮೆ ಸಂಸ್ಥೆ ವತಿಯಿಂದ ವಾಲಿಬಾಲ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗುತ್ತಿದೆ. ಈ ಪಂದ್ಯಾವಳಿಯನ್ನು ಹುಣಸೂರು ತಾಲೂಕಿನ ರಾವಂದೂರು ಮಠದ ಸ್ವಾಮೀಜಿಗಳಾದ ಶ್ರೀ ಮೋಕ್ಷಪತಿ ಸ್ವಾಮೀಜಿ ಅವರು ಉದ್ಘಾಟನೆ ಮಾಡಿದರು. ವೇದಿಕೆಯಲ್ಲಿ ಇದ್ದ ಸತ್ಯಕೀರ್ತಿ ಅವರು ಸಂಸ್ಥೆಯ ಸ್ಥಾಪನೆಯ ಉದ್ದೇಶ ಹಾಗೂ ಅದರ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದ್ದರು. ಜೊತೆಗೆ ಬಿರ್ಸಾ ಮುಂಡಾರ ಜೀವನದ ಬಗ್ಗೆಯೂ ಕೂಡ ಪರಿಚಯಿಸಿದರು. ಬಿಜೆಪಿ ಕಾರ್ಯಕರ್ತೆಯಾದ ಸವಿತಾ ಚೌಹಾಣ್ ರವರು ಬಿರ್ಸಾ ಮುಂಡಾರ ಧೈರ್ಯ, ಶೌರ್ಯ, ಅಪಾರವಾದ ಪರಿಸರ ಜ್ಞಾನ, ದೇಶಭಕ್ತಿ ಮತ್ತು ತನ್ನ ಸಮುದಾಯದ ಬಗ್ಗೆ ಇದ್ದ ಕಾಳಜಿ ಬಗ್ಗೆ ವಿವರಿಸಿದರು. ನಂತರ ಮಾತನಾಡಿದ ಸ್ವಾಮೀಜಿಯವರು ಮಾತನಾಡಿ, ಬಿರ್ಸಾ ಮುಂಡಾ ಪೋಷಕರು ಕ್ರೈಸ್ತ ಮತಕ್ಕೆ ಮತಾಂತರಗೊಂಡಿದ್ದರು. ಆದರೆ ಬಿರ್ಸಾ ಮುಂಡಾ ಇವರ ಸ್ವಾಭಿಮಾನ ಮತ್ತು ಪ್ರಕೃತಿ ಧರ್ಮದ ಶ್ರೇಷ್ಠತೆ ಅರ್ಥ ಮಾಡಿಕೊಂಡು ತನ್ನ ಮೂಲ ಧರ್ಮಕ್ಕೆ ಪೋಷಕರನ್ನು ಕರೆತಂದು ತಮ್ಮ ಧರ್ಮದ ಬಗ್ಗೆ ಪ್ರಚಾರ ಕೈಗೊಂಡು ಬ್ರಿಟಿಷರು ಅರಣ್ಯ ಕಬಳಿಸುವ ಕ್ರಮದ ವಿರುದ್ಧ ಸಿಡಿದಿದ್ದರು. ಬ್ರಿಟಿಷ್ ಆಡಳಿತ ಆದಿವಾಸಿಗಳ ಧರ್ಮ ಬದಲಿಸಿ ಕಾಡಿನ ಹಕ್ಕು ಕಿತ್ತುಕೊಂಡು ಸ್ವತಂತ್ರ ಮತ್ತು ಸ್ವಾಭಿಮಾನದ ಬದುಕು ಕೊಳ್ಳಿ ಇಟ್ಟರು. ಇದನ್ನು ಪ್ರತಿಭಟಿಸಿ ಬ್ರಿಟಿಷ್ ರಾಣಿ ಆಡಳಿತದ ವಿರುದ್ಧ ಸಮರ ಸಾರಿದರು. ಇಂತಹ ನಾಯಕನ ಪರಂಪರೆಯ ಆದಿವಾಸಿಗಳು ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗುವುದು ಅವಮಾನವಲ್ಲವೇ? ನಿಮ್ಮ ಪ್ರಕೃತಿ ಧರ್ಮವನ್ನೇ ಪಾಲಿಸಿ ಎಂದರು. ವರದಿ ಶ್ರೀಕಾಂತ್.